ಬಂದು ಕಟ್ಟಾವಿ ಮತ್ತೆ ಸೈನ್ ಮಾಡಕ್ ಒಂದ್ಸರಿ 3 ಸರಿ ಹೋಗ್ತದ ನೋಡ್ರಿ. ಮೂರ್ ಸರಿ ಕ್ಯೂ ನಿಲ್ಬೇಕು. ಯಾಕಾಗಿ 3 ಸಲ ನಿಲ್ಬೇಕು ನೀವು? ಒಂದ್ಸರಿ ಫಾರಂ ತಗೊಳಕ್ಕೆ, ಒಂದ್ಸರಿ ಜೆರಾಕ್ಸ್ ಅದು ಕೊಡಕ್ಕೆ, ಒಂದ್ಸರಿ ಇನ್ನೊಂದು ಸೈನ್ ಮಾಡ್ಸಕ್ಕೆ, ಪೇಮೆಂಟ್ ಆದ್ಮೇಲೆ ಒಂದ್ಸರಿ ಕೊಡಕ್ಕೆ. ಯಾವ ವಿಚಾರಕ್ಕೆ ಕ್ಯೂ ನಿಂತಿದ್ದೀರಿ ಈಗ? ಕಂದಾಯ ಕಟ್ಟಕ್ಕೋಸ್ಕರ. ಕಂದಾಯ ಕಟ್ಟಕ್ಕಾಗಿ 3 ಸಲ ಕ್ಯೂವಲ್ಲಿ ನಿಲ್ಬೇಕು. ಈಗ ಆಯುಕ್ತರ ಗಮನಕ್ಕೆ ತಂದಿರಾ? ಇಲ್ಲ, ಈಗ ಹೇಳ್ತದವ್ರಿ. ಈಗ ಏನಾಗ್ಬೇಕು? ಈಗ 3 ಸಲ ನಿಲ್ಲೋರಿಗಿಂತ ಒಂದೇ ಸಲ ಎಲ್ಲ. ನಾವು ಈಗ ಬೆಂಗಳೂರಿಗೆ ಬಂದು 15 ದಿವಸ ಕೆಳಗೆ ಸರ್ವರ್ ಇಲ್ಲ ಅಂತ ಹೋದ್ರು. 2 ದಿವಸ ಕಾದು ಲಾಟ್ ಮಾಡಿ ಹೋಗೋದು. ಈಗ ಬಂದರೆ 3 ಸರಿ ಹಿಂಗೆ ಮಾಡಿದ್ರೆ ಹೆಂಗೆ? ನಾವು ಹೆಂಗೆ? ನಿಮ್ಮ ಹೆಸರು? ನಿಮ್ಮ ನೇಮ್? ಸರ್ಪಭೂಷಣ ಸ್ವಾಮಿ. ಈ ದಿವಸ ಹರಿಹರ ನಗರಸಭೆಯಲ್ಲಿ ಕಂದಾಯ ವರ್ಷಕ್ಕೊಂದ್ಸಲಿ ಮಾರ್ಚ್ ಕಂದಾಯ ಕಟ್ಟಬೇಕಾದ ಅನಿವಾರ್ಯತೆ. ಹಾಗಾಗಿ ಈಗೇನು 5% ವಿನಾಯಿತಿ ಇರೋದಕ್ಕೋಸ್ಕರ ಸುಮಾರು ಜನ ಅದರೊಳಗೆ ನಾವು ಕಂದಾಯ ತುಂಬಕ್ಕೆ ಅಂತಂದೇಳಿ ನಗರಸಭೆ ಕೌಂಟ್ರ್ನಲ್ಲಿ ಸುಮಾರು ಜನ ಜಮಾಯಿಸಿದ್ದಾರೆ. ಹಾಗಾಗಿ ಈ ಕಂದಾಯ ಕಟ್ಟಲಿಕ್ಕೆ ಕ್ಯೂ 4 ಕಡೆ ಕೌಂಟ್ರನ್ನು ತೆಗೆದಿದ್ದಾರೆ. ಆದರೂ ಕೂಡ ಇದು ಸಾಲ್ತಾ ಇಲ್ಲ. ಹಾಗಾಗಿ ಈಗ ಕಂದಾಯ ರಸೀದಿ ತೆಗ್ಸಕ್ಕೆ ಒಂದ್ಸರಿ ಕ್ಯೂ, ಆಮೇಲೆ ಆ ರಸೀದಿ ತಗೊಂಡು ಫೋನ್ಪೇ ಮಾಡಿದ್ದು ಇಂಟ್ರ್ಯೂ ಮಾಡ್ಸಕ್ಕೆ ಒಂದ್ಸಲಿ ಕ್ಯೂ. ಎಲ್ಲರೂ ಕ್ಯೂ ಮಾಡೋ ಬದಲಿ ಕಂದಾಯ ರಸೀದಿ ತೆಗೆದಿಂದೆ ಅವ್ರಿಗೆ ಕೌಂಟ್ರ್ನಲ್ಲಿ ಇದು ಮಾಡಲಿಕ್ಕೆ ಸಪ್ರೇಟ್ ಕೌಂಟ್ರ್ ತೆಗಿಬೇಕಂತೇಳಿ ಎಲ್ಲರ ಜನರ ಅಭಿಪ್ರಾಯ. ಹಾಗಾಗಿ ಈ ಕೂಡಲೇ ಈ ನಗರಸಭೆ ಪೌರಾಯುಕ್ತರು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಎಲ್ಲರಿಗೆ ಜನಗಳಿಗೆ ಅನುಕೂಲ ಆಗುವಂತೆ ಮಾಡ್ಬೇಕಂತಂದೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡಿದ್ದೇನೆ. ಓಕೆ, ಈಗ ಕ್ಯೂ ಅಲ್ಲಿ ನಾವು ಒಂದ್ಸಲ ಪೇಮೆಂಟ್ ಮಾಡಿರ್ತೀವಿ, ಮತ್ತೊಂದೊಂದ್ಸಲ ನಾವು ಪ್ರಿಂಟ್ ಹಾಕ್ಸ್ಬೇಕಾದ್ರೆ ದುಡ್ಡು ಕಟ್ಟಿರ್ತೀವಿ ಆನ್ಲೈನಲ್ಲಿ, ಮತ್ತೊಂದೊಂದ್ಸಲ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಕಟ್ಟಬೇಕಾಗತ್ತೆ. ಮತ್ತೆ ಸೀಲ್ ಹಾಕ್ಸಕ್ಕೆ ಒಂದ್ಸಲ ನಿಂತ್ಕೋಬೇಕು ಕ್ಯೂ ಅಲ್ಲಿ, ಮತ್ತೊಂದ್ಸಲ ಸೈನ್ ಮಾಡ್ಸಕ್ಕೆ ಒಂದ್ಸಲ ನಿಂತ್ಕೋಬೇಕಾಗತ್ತೆ. ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಯಾವ ರೀತಿ ಸರಿಪಡಿಸಬೇಕು? ಪೇಮೆಂಟ್ ಒಂದ್ ಕಡೆಗೆ ಮಾಡುವಂತ ವ್ಯವಸ್ಥೆಯನ್ನು ಪ್ರಿಂಟ್ ಆದ್ಮೇಲೆ ಪ್ರಿಂಟ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರೆ ಚಲೋ ಆಗ್ತೈತೆ ಸಾರ್ವಜನಿಕರಿಗೆ. ಯಾಕಂದ್ರೆ ಕ್ಯೂ ಅಲ್ಲಿ 3-4 ಸಲ ನಿಂತ್ಕೊಂಡಿದ್ದಾರೆ. ಅಧಿಕಾರಿ ಸರಿಪಡಿಸ್ಬೇಕಂತ ಇದೆಲ್ಲ ಸರಿಪಡಿಸ್ಬೇಕಂತ ಹೇಳಿ ವಿನಂತಿ. ಸಾರ್ವಜನಿಕರಿಗೆ ಕುಂದುಕೊರತೆ ಭಾಳ ಇರ್ತವೆ. ಲೈನ್ ಒಳಗೆ ನಿಂತ್ಕೊಂಡು ನಾವು ಕಟ್ಟಿ ಒಂದು ಕಡೆಗೆ ಸೀಲ್ ಹಿಂಗಾಗಿ ವಯಸ್ಸಾದರು ನಾವೆಲ್ಲ ನಿಂತ್ಕೊಂಡು 4 ತಾಸು ಗಂಟೆ ನಿಂತ್ಕೊಂಡು ಇಲ್ಲಿ ಕಷ್ಟಪಟ್ಟು ಮತ್ತೆ ಬ್ಯಾಂಕಿಗೆ ಹೋಗಂಗಿಲ್ಲ, ಇಲ್ಲಿ ಆನ್ಲೈನ್ ಒಳಗೆ ಪೇಮೆಂಟ್ ಮಾಡ್ಬೇಕಂತ, ಮತ್ತು ಒಂದು ಕಡೆಗೆ ಸೀಲ್ ಹಾಕ್ಬೇಕಂತ, ಒಂದು ಕಡೆಗೆ ಸೈ ಮಾಡಿಸ್ಬೇಕಂತ ನಮಗೆಲ್ಲ ತೊಂದರೆ ಆಗ್ಬಿಡ್ತದೆ. ವಯಸ್ಸಲ್ಲಿ ಸರಿಯಾದ ಮಾಹಿತಿ ಗೊತ್ತಾಗಲ್ಲ. ಒಂದೇ ಒಂದು ಆಫೀಸ್ನೊಳಗೆ ಎಲ್ಲರೂ ಒಂದು ಕಡೆಗೆ ಸರಿಯಾಗಿ ಕುತ್ಕೊಂಡ್ವಿ ಇದು ಮಾಡಿದರೆ ಎಲ್ಲರಿಗೂ ಒಂದು ಅನುಕೂಲ ಆಗ್ಬಿಡ್ತದೆ. 1 by 1 ಹಿಂಗೆ ಇದು ಮಾಡಿದರೆ ಅನುಕೂಲಕ್ಕಂತ ನಾವು ನಿಮ್ಮಲ್ಲಿ